ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮೋದಿ ಬಂದಂತ ಸಂದರ್ಭದಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆ ಆಗಿದ್ವಲ್ಲ ಸರ್, ಅದಕ್ಕೆ ಸಂಬಂಧಪಟ್ಟಂತೆ ಟೈಮರ್ಸ್ ಅದು ಪತ್ತೆ ಆಗಿದೆ, ಟೈಮ್ ಫಿಕ್ಸ್ ಮಾಡಿರೋ ಎಕ್ವಿಪ್ಮೆಂಟ್ಸ್. ಈಗ ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚು ವಿವರಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ರು, ಕರೆ ಮಾಡಿದರು, ಅಲ್ಲಿ ಇದರಲ್ಲಿ ಏನದು ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಆ ಜಾಗದಲ್ಲಿ ಬಾಂಬ್ ಇಟ್ಟಿದ್ದಾರೆ ಅಂಥೇಳಿ ಮಾಡಿದರು ಅಂಥೇಳಿ ಅವನನ್ನು ತೊಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವನದು ತನಿಖೆ ನಡೀತಾ ಇದೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಜೆಲಟಿನ್ ಸ್ಟಿಕ್ ಸಿಕ್ತು ಅಂತೇಳಿ ಅದನ್ನು ಕೂಡ ಅವರು ಏನೆಲ್ಲ ಸಿಕ್ಕಿದ್ದಾರೆ ಅದನ್ನೆಲ್ಲ ತೊಗೊಂಡಿದ್ದಾರೆ, ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಮಾಡ್ತಾರೆ. ಈಗ NIA ನವರು ಕೂಡ ನಾವು ಕೂಡ ಎಂಟರ್ ಆಗುವಂಥ ಸಾಧ್ಯತೆಗಳು ಇದೆ. ಅವರು ಕೂಡ ಈಗ ತನಿಖೆ ಮಾಡೋದಕ್ಕೆ ಅವರು ಕೇಳಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು ನನಗೆ. ನಾವು ಅವ್ರಿಗೆ ಕೇಳಿದರೆ ಅವ್ರಿಗೆ ಕೊಡ್ತೇವೆ, ಅವರು ತನಿಖೆ ಮಾಡಲಿ. ಪ್ರಧಾನಮಂತ್ರಿಗಳ ಬರುವಂಥ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಭಾಳ ಹೈ ಲೆವೆಲ್ ಸೆಕ್ಯೂರಿಟಿ ಅವರು ಒದಗಿಸ್ತಾರೆ, ನಾವು ಒದಗಿಸ್ತೀವಿ. ರಾಜ್ಯ ಸರ್ಕಾರಗಳು ಕೂಡ ಇನ್ಸ್ಟ್ರಕ್ಷನ್ಸ್ ಬಂದಿರುತ್ತೆ, ಮಾಡಿರ್ತಾರೆ. ಅದನ್ನು ಈಗ 9 ಗಂಟೆಗೆ ಮೊದಲೇ ಅಂದರೆ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕೆ 2 ಗಂಟೆ ಮುಂಚೆನೇ ಇದನ್ನು ಫೈಂಡ್ ಔಟ್ ಮಾಡಿದಾರಲ್ಲ, ಅದು ಭಾಳ ಒಂದು ಒಳ್ಳೆಯ ಕೆಲಸ ಅಂತ ನನಗನ್ಸುತ್ತೆ. ಗೊತ್ತಿಲ್ಲ, ಅದನ್ನು ನಾವು ತನಿಖೆ ಮಾಡೋವರೆಗೂ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ಮಾಡಿ ಆನಂತರ ಅದು ವಿಚಾರಗಳು ಗೊತ್ತಾದ ಮೇಲೆ ಪ್ರಕಟಣೆ ಮಾಡ್ಬೋದು. ನೋಡಿ, ಇದು ಬಹಳ ಕೇಂದ್ರ ಸರ್ಕಾರದ ಒಂದು ಮಹತ್ತರವಾದಂಥ ಯೋಜನೆಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗವನ್ನು ಒದಗಿಸಬೇಕು ಅಂಥೇಳಿ. ಜನಸಮುದಾಯ ಉದ್ಯೋಗ ಮಾಡಿದರೆ ಅವರು ಒಂದು ರೀತಿಯಲ್ಲಿ ನ್ಯಾಷನಲಿ ಒಂದು ಹೆಚ್ಚು ಭಾರ ಆಗುತ್ತೆ ಅನ್ನೋದನ್ನು ತಪ್ಪಿಸಬೇಕು. ಒಂದು ಕೆಲಸ ಕಾರ್ಯಗಳು ಕೂಡ ಆಗುತ್ತೆ, ನಮಗೆ ಅಭಿವೃದ್ಧಿ ಕೆಲಸಗಳಾಗುತ್ತೆ, ಅವರಿಗೆ ಉದ್ಯೋಗ ಸಿಗುತ್ತೆ. ಈ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದರು. ಇವತ್ತು ಅದನ್ನು ಸಪೋರ್ಟ್ ಮಾಡಿಕೊಂಡೇ ಕೇಂದ್ರ ಸರ್ಕಾರ ಬಂದಿತ್ತು. ಈಗ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದರೆ ಒಂದು ನ್ಯಾಷನಲ್ ಪ್ರೋಗ್ರಾಮ್, ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್, ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಎಲ್ಲ ರಾಜ್ಯಗಳಿಗೂ ಕೊಡುವಂಥ ಈ ಕಾರ್ಯಕ್ರಮವನ್ನು ಅವರು ಯಾವ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಈಗ ನಾವು ನಮ್ಮ ರಾಜ್ಯದಲ್ಲಿ ಇದನ್ನು ನಾವೇ ಸಪೋರ್ಟ್ ಮಾಡಬೇಕು, ರಾಜ್ಯ ಸರ್ಕಾರನೇ ಸಪೋರ್ಟ್ ಮಾಡಬೇಕು, ಇದನ್ನು ನಿಲ್ಲಿಸಬಾರ್ದು ಅನ್ನುವಂಥ ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಅಂತಿಮವಾಗಿ ಒಂದು ತೀರ್ಮಾನ ರಾಜ್ಯ ಸರ್ಕಾರ ತಗೊಳ್ಳುತ್ತೆ. ಯಾಕೆಂದರೆ ಇದು ಬಹಳ ಉಪಯುಕ್ತವಾದಂಥ ಇದು ಕಾರ್ಯಕ್ರಮ, ಇದು ಯೋಜನೆ. ಅವರ ಕಾರಣ ಏನು ಹೇಳ್ತಾರೆ, ಅದರಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ, ಆಮೇಲೆ ತುಂಬ ಅದನ್ನು ಉಪಯೋಗ ಮಾಡ್ತಿಲ್ಲ ಅವರಿಗೆ ಅಂತ ಕೆಲವು ಕಾರಣಗಳು ಕೊಟ್ಟಿದ್ದಾರೆ. ಅದನ್ನು ನಾವು ಆಡಳಿತಾತ್ಮಕವಾಗಿ ಸರಿಪಡಿಸೋದಕ್ಕಾಗೋದಿಲ್ವಾ? ಭ್ರಷ್ಟಾಚಾರ ಮಾಡಿದರೆ ಅದನ್ನು ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅದನ್ನು ಗುರುತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕಾಗಲ್ವಾ? ಇವೆಲ್ಲ ನಡೆಯುತ್ತೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಎಲ್ಲ ರಾಜ್ಯದಲ್ಲೂ ಇಂಥ ಘಟನೆಗಳು ನಡೆದಿರ್ಬೋದು. ಅದನ್ನು ನಾವು ಆಡಳಿತಾತ್ಮಕವಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕೇ ವಿನಃ ಇಡೀ ಕಾರ್ಯಕ್ರಮವನ್ನು ಅಥವಾ ಇಡೀ ಯೋಜನೆಯನ್ನೇ ಹತ್ತಿಕ್ಕುವಂಥದ್ದು ಆಗಬಾರ್ದು. ಸರ್, ಶೃಂಗೇರಿ MLA ಸ್ಥಾನದ ವಿಚಾರದಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ ಸರ್. ಒಂದಿನ ಅವ್ರು ಕೊಡ್ತಾರೆ, ಒಂದಿನ ಇವ್ರು ಕೊಡ್ತಾರೆ ಸರ್. ಏನು ಸರ್ ನೋಡು, ನ್ಯಾಯಾಲಯಗಳು ಯಾವ ರೀತಿ ತೀರ್ಪನ್ನು ಕೊಡ್ತಾರೆ. ಈಗ ನೋಡಿ, ಅಲ್ಲಿ ಅವರು ರೀಕೌಂಟ್ ಮಾಡಿದಾಗ ಅವ್ರಿಗೆ 250 ಜಾಸ್ತಿ ಬರುತ್ತೆ ಅಂತಂದರೆ ಏನು ಅರ್ಥ ಇದೆ? ಅಂದರೆ ಎಲ್ಲೋ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಇವ್ರ ಪರವಾಗಿ ಆಗಲಿ ಅವ್ರ ಪರವಾಗಿ ಆಗಲಿ ಕೌಂಟಿಂಗ್ ಸರಿಯಾಗಿ ಆಗಿಲ್ಲ ಅಂತೇಳಿ ಆ ಅಧಿಕಾರಿಗಳನ್ನು ಗುರುತಿಸಿ ಅವ್ರ ಮೇಲೆ ಕ್ರಮ ತಗೋಬೇಕಲ್ವಾ ಸರ್? ಕೇವಲ ಆಮೇಲೆ ಕೋರ್ಟಿಗೆ ಹೋಗಿದ್ದಾರೆ, ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅವ್ರಿಗೆ ಕನ್ವಿನ್ಸ್ ಆಗಿದ್ದಾರೆ, ಹಿಂದೆ ಏನು ತೀರ್ಮಾನ ಮಾಡಿದ್ದು, ಕೌಂಟ್ ಮಾಡಿದ್ದು ಎಲ್ಲ ಸರಿ ಇದೆ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಆಗಿ ಅದಕ್ಕೆ ಅವರಿಗೆ ಸ್ಟೇ ಕೊಟ್ಟಿದ್ದಾರೆ. ಸರ್, ಈಗ ಟ್ಯಾಂಪರಿಂಗ್ ಆರೋಪ ಕೇಳಿ ಬಂದಿದೆ ಸರ್. ಅದಕ್ಕೇನು ತನಿಖೆ ಏನಾದ್ರು ಸರ್? ಅಲ್ಲ, ಈಗಾಗಲೇ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು FIR ಮಾಡಿದ್ದೀವಿ. ನಮ್ಮದೇ ಸ್ಟೇಟ್ ಪೊಲೀಸ್ನವರು ನಮ್ಮದೇ ಆದ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾರೆ. ಅದು ಒಂದು ಭಾಗ, ಇದು ಕೌಂಟಿಂಗು ಮತ್ತು ಆ ಪ್ರಾಸೆಸ್ಸಿನ ಒಂದು ಭಾಗ. ಟ್ಯಾಂಪರ್ ಮಾಡಿರೋದು ಕಂಪ್ಲೇಂಟ್ ಕೊಟ್ಟಿರೋದನ್ನು ನಾವು ಅದನ್ನು FSLನಲ್ಲಿ ಮತ್ತೊಂದರಲ್ಲಿ ಎಲ್ಲ ಚೆಕ್ ಮಾಡ್ತಾರೆ.
ಕಾಲಾವಕಾಶ ಬೇಕು ಅನ್ನುವಂಥದ್ದು ಸರ್. ಸಿಬ್ಬಂದಿ ಕೊರತೆ ಈಗಲೇ ಸಾಕಷ್ಟು ವರ್ಷಗಳ ಮುಂದೂಡಿಕೆ ಆಗಿದೆ ಸರ್. ಇನ್ನು ಸರ್ಕಾರ ಅಲ್ಲ, ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರಾಸೆಸ್ನಲ್ಲಿ ತಪ್ಪುಗಳಾದಾಗ ಅದನ್ನು ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ. ಈಗ ಎಲೆಕ್ಷನ್ ಪ್ರಾಸೆಸ್ಸು ಇದು ಏನದು ನಮ್ಮ ಇದ್ರದ್ದು ರೀ ಜನಗಣತಿ ಪ್ರಾರಂಭ ಆಗಿದೆ. ಜನಗಣತಿ ಪ್ರಾರಂಭ ಆಗಿರುವಂಥ ಸಂದರ್ಭದಲ್ಲಿ ನೀವು ಚುನಾವಣೆ ಮಾಡಬೇಕು ಅಂದರೆ ಅಧಿಕಾರಿಗಳನ್ನ ಒದಗಿಸ್ಬೇಕಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನು ನೀವು ಕ್ರೋಢೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ ಮಾಡಲೇಬೇಕು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೇ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ಕೆ ಮುಂಚೆನೇ ಕುಲ ವಿವರಿಸಿದ್ರು ಅನ್ನೋ ಥರ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹೆಂಗಾಗುತ್ತೆ. ಪ್ರೈಮ್ ಮಿನಿಸ್ಟರ್ ಮಾತನಾಡುವಾಗ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಆದ್ಯತೆ ಕೊಡಿ, ಮೆಟ್ರೋ ಬಳಸಿ ಅಂತ ಹೇಳಿದ್ದಾರೆ ಸರ್. ಆದರೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ಎರಡನೇದು ಅತ್ಯಂತ ಹೆಚ್ಚಿನ ಮೆಟ್ರೋ ದರ ನಮ್ಮ ನಗರದಲ್ಲಿರುವಂಥದ್ದು. ಇದನ್ನ ಯಾವ ಥರ ನೋಡ್ತೀರಿ ಸರ್? ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಉದಾಹರಣೆಗೆ ನಾನು ತುಮಕೂರಿಗೆ ಮೆಟ್ರೋ ರೈಲ್ ತೊಗೊಂಡು ಹೋಗಬೇಕು ಅಂಥೇಳಿ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿಸ್ದೋ. ಅದಾದಮೇಲೆ DPR ಬಹುಶಃ ಇನ್ನೊಂದು ವಾರದಲ್ಲಿ DPR ಕೊಡ್ತಾರೆ. ಅದಾದಿ ಈಗ ನಿಮಗೆ 60-70 ಕಿಲೋಮೀಟ್ರ್ ದೂರದಲ್ಲಿಗೆ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಈಗ 1,00,000 ಜನ ಮೇಲೆ ಬರ್ತಾರೆ ಪ್ರತಿ ದಿವಸ ತುಮಕೂರಿಂದ ಬೆಂಗಳೂರಿಗೆ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ. ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರೆಲ್ಲ ಅಲ್ಲೇ ಮನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟಲ್ಲಿ ಬರ್ತಾರೆ, ಹೋಗ್ತಾರೆ. ಅದು ರೀಸನಬಲ್ ಆಗಿ ಇರಲೇಬೇಕು ಕಂಪೇರ್ಡ್ ಟು ಎನಿ ಅದರ್ ಸಿಟೀಸು. ನಾವೇ ಹೆಚ್ಚಿಗೆ ಇಡೋಕ್ಕಾಗೋದಿಲ್ಲ. ಪರ್ ಕಿಲೋಮೀಟ್ರ್ ಇಷ್ಟು ಅಂತೇಳಿ ಒಂದು ಸ್ಟ್ಯಾಂಡರ್ಡ್ ಟ್ಯಾರಿಫನ್ನು ಮಾಡಬೇಕಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.